शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಜೈ ಭೀಮ್ ಮನೋಬುದ್ಧಾಯ ಎಲ್ಲ ನನ್ನ ದಲಿತ ಬಾಂಧವರು, ನನ್ನ ಅಣ್ಣ ತಮ್ಮರಿಗೆ ಹಾಗೂ ಎಲ್ಲಾ ಜನತೆಯರಿಗೂ ಜೈ ಭೀಮ್ ವಂದನೆ ಹೇಳುತ್ತಾ, ಇವತ್ತು 134ನೇ ಹುಟ್ಟಿದಬ್ಬ ಅವ್ರದ್ದು. ಆ ದಿನದಲ್ಲಿ ನಾವು ಅಂಬೇಡ್ಕರ್ ಚೌಕಲ್ಲಿ ನಾವು ಒಂದು ಸಂತೋಷ ವ್ಯಕ್ತಪಡಿಸಕ್ಕೆ ಹುಟ್ಟಿದ ದಿನ ಆಚರಣೆ ಮಾಡಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ಇವತ್ತು ಏಪ್ರಿಲ್ 14ನೇ ದಿವಸ ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ಅದಕ್ಕಂತ ಹೇಳಿ ಇವತ್ತು ಸಂತೋಷದ ವಿಷಯ. ಯಾಕೆ ಸಂತೋಷದ ವಿಷಯ ಅಂದ್ರೆ ಇವತ್ತು ನಮ್ಮ ಬಾಬಾ ಸಾಹೇಬರು ಹುಟ್ಟಿದ ದಿನ ಎಲ್ಲರೂ ಸೇರಿ ಆಚರಣೆ ಮಾಡಕತ್ತೇವಿ. ಇನ್ನೊಂದು ಏನಂದ್ರೆ ಇದು 3-4 ವರ್ಷದಿಂದ ಒಟ್ಟೆ ಬಾಬಾ ಸಾಹೇಬ್ರ ಜಯಂತಿ ನಾವು ಆಚರಣೆ ಮಾಡಿದ್ದಿಲ್ಲ. ಯಾಕಂದ್ರೆ ಆ ಎಲೆಕ್ಷನ್ ಈ ಎಲೆಕ್ಷನ್ ಅಂತ ಹೇಳಿ ಬರೇ ಹಾರ ಹಾಕೋದು ಹೋಗುವಷ್ಟು ಆಗಿತ್ತು. ಈ ಸಲ ಗೌರ್ಮೆಂಟ್ ಸಾರ್ವಜನಿಕರು ಮತ್ತೆ ನಮ್ಮ ಏನು ಎಸ್.ಪಿ. ಸಾಹೇಬ್ರು, ಡಿ.ಸಿ. ಸಾಹೇಬ್ರು ಎಲ್ಲರೂ ಆಚರಣೆ ಮಾಡಿ, ಡಿ.ಸಿ. ಸಾಹೇಬ್ರು, ಎಸ್.ಪಿ. ಸಾಹೇಬ್ರು ಎಲ್ಲ ಸರ್ಕಾರಿ ಏನು ಒಬ್ರು ಎಷ್ಟು ಜನ ಇದಾರೆ ಒಟ್ಟರು ಸೇರಿ ಒಂದು ಅಂಬೇಡ್ಕರ್ ಜಯಂತಿ ಮಾಡುವಂತ ಆಗಿತ್ತು. ಇವತ್ತು ಅವ್ರ ಜೊತೆಗೆ ನಾವೆಲ್ಲರೂ ಸೇರಿ ಅಂಬೇಡ್ಕರ್ ಜಯಂತಿ ಮಾಡಿದೇವಿ. ಯಾಕಂದ್ರೆ ಇವತ್ತು ತುಂಬಾ ಖುಷಿ ಆಗೈತೆ ನನಗೆ. ಯಾಕಂದ್ರೆ ಎಲ್ಲರೂ ಕೂಡ ಜಯಂತಿ ಆಚರಣೆ ಮಾಡಾರಲ್ಲ, ತಾರತಮ್ಯ ಇಲ್ಲದೇನೆ, ಅವರು ಇವರು ಇಲ್ಲದೇನೆ ಒಟ್ಟರು ಕೂಡಿ ಜಯಂತಿ ಆಚರಣೆ ಮಾಡಿದ್ದು ಇದೊಂದು ವಿಭಿನ್ನ ಆಗ್ಯದ. ಇದು ಈ ಸಲ ಎಲ್ಲಾ ನಾಡಿನ ಜನತೆಗೆ ಒಂದು ಕೊಡುಗೆ ಅಂತ ಹೇಳಿ ನಮ್ಮ ಬಿಜಾಪುರ ಜನತೆ ಅವರು ಇವರು ಅಲ್ಲದೆ ಎಲ್ಲರೂ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ದೇವೆ. ನಾವು ತುಂಬಾ ಖುಷಿ ಆದ್ರಿಂದ ನಾನು ಎಲ್ಲರಿಗೂ ಜೈ ಭೀಮ್ ನಮೋ ಬುದ್ಧಾಯ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ನಿರ್ಮಲಾ ಹೊಸಮನಿ ಅಂತ ಹೇಳಿ ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ನಾನು ಜಯಶ್ರೀ ಎಸ್ ಗೋಪಾಲ್, ವಿಜಯಪುರದಿಂದ. ಇವತ್ತು ನಮ್ಮ ಬಾಬಾ ಸಾಹೇಬರ ಹುಟ್ಟಿದ ದಿನ ಐತಿ. 134ನೇ ಹುಟ್ಟು ಹಬ್ಬದ ಶುಭಾಶಯಗಳು ಎಲ್ಲರಿಗೆ. ನನ್ನ ವಿಜಯಪುರ ಜಿಲ್ಲಾದ ಅಥವಾ ನಮ್ಮ ಕರ್ನಾಟಕ ಎಲ್ಲ ಜನತೆಗೆ ಬಾಬಾ ಸಾಹೇಬರ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ಕೊಂಡು ಜಯಶ್ರೀ ಎಸ್ ಗೋಪಾಲ್. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇಂದು 14 ಏಪ್ರಿಲ್ ದಲಿತರು ಈ ದೇಶಕ್ಕೆ ಒಂದು ದೊಡ್ಡ ಹಬ್ಬ ಇದ್ದಾವೆ. ಎಲ್ಲ ದಲಿತ ಪರವಾಗಿ ಹಿಂದೂ ಮುಸ್ಲಿಂ ಎಲ್ಲರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ನಾವು ಬರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದ ಮತ್ತು ತಿರುಪತಿ ಅಷ್ಟೇ ನೆನೆಸ್ತೀವಿ. ಅದನ್ನ ಬಿಟ್ಟು ನಾವು ದಿನ ನಿತ್ಯ ಅವ್ರನ್ನ ನೆನೆಸ್ಬೇಕು. ನಮ್ಮ 24 ಗಂಟೆ ಕಂಟಿನ್ಯೂ ಅವ್ರನ್ನ ನೆನೆಸ್ಬೇಕು, ಅವ್ರನ್ನ ಓದ್ಬೇಕು, ಸಂವಿಧಾನ ಓದ್ಬೇಕು, ಅವ್ರ ರಕ್ಷಣೆ ಮಾಡ್ಬೇಕು. ಮತ್ತೆ ನಮ್ಮ ಮನೆಯಲ್ಲಿ ಇದ್ದಂತ ಸಣ್ಣ ವಿದ್ಯಾರ್ಥಿಗಳು ಮೊದಲ ಅಭ್ಯಾಸನ ಕೊಡಿಸ್ಬೇಕು, ಎಜುಕೇಶನ್ ಕೊಡಿಸ್ಬೇಕು. ಇದು ನಂದು 1,000 ವರ್ಷ ಐತಿ ಸಂಘಟನೆ ಅಂತ. ಜೈ ಭೀಮ್, ಜೈ ಭೀಮ್. ಫಾದರ್ ಆಫ್ ಇಂಡಿಯನ್ ಡೆಮೋಕ್ರಸಿ. ಇವತ್ತು ಈ ದೇಶದ ಕಟ್ಟಕಡೆ ವ್ಯಕ್ತಿ ಕೂಡ ಒಂದು ಸಂಭ್ರಮಿಸ್ತಕ್ಕಂಥ ಹಬ್ಬ ಯಾವ್ದು ಅದು ಬಾಬಾ ಸಾಹೇಬ್ರ ಜನ್ಮ ದಿನಾಚರಣೆ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಬಾಬಾ ಸಾಹೇಬ್ ಹೇಳಿದಾಗೆ ಯುವರ್ ಫಸ್ಟ್ಲಿ ಅಂಡ್ ಲಾಸ್ಟ್ ಯುವರ್ ಇಂಡಿಯನ್ಸ್. ನಾವು ಮೊದಲನೇದಾಗಿ ಅಂತಿಮವಾಗಿ ಭಾರತೀಯರು. ಬಾಬಾ ಸಾಹೇಬ್ ಯಾವುದೇ ಸಮುದಾಯಕ್ಕೆ ಸೇರಿದವರು, ಅವರು ವಿಶ್ವ ಮಾನವರು. ಇಡೀ ಜಗತ್ತೇ ಅವರು ಇವತ್ತು ಅವರ ಬರ್ತ್ಡೇಯನ್ನ ವರ್ಲ್ಡ್ ನಾಲೆಜ್ ಡೇ ಅಂತ ಸಂಭ್ರಮಿಸ್ತಾ ಇದೆ. ಹೀಗಾಗಿ ಆ ಸಂಭ್ರಮಕ್ಕೆ ನಾವು ಪಾಲ್ಗೊಳ್ತಾ ಇದೀವಿ. ಜೈ ಭೀಮ್, ಜೈ ಭಾರತ್. अस्सलामुअलैकुम रहमतुल्लाहि बरकातहू। नमस्ते, जय भीम, जय मीम। आज शहर बीजापुर के अंदर जो हिंदुस्तान की शान और लाखों दिलों की जान डॉक्टर बाबा साहब अम्बेडकर की आज जो जयंती है, सबसे पहले तो मैं तमाम हमारे हिंदुस्तान के रहने बसने वालों को मेरी ओर से और मेरी पार्टी ऑल इंडिया मजलिस इत्तेहादुल मुस्लिमीन की ओर से मैं सब लोगों को मैं डॉक्टर बाबा साहब अम्बेडकर जी की जयंती की मुबारकबाद देता हूँ। और ये जो डॉक्टर बाबा साहब अम्बेडकर जी जो हैं, ये वो शख्सियत हैं, ये वो महा इंसान हैं। अगर हिंदुस्तान में अगर मोहब्बत और भाईचारा अगर कोई चीज़ के वजह से बरकरार है और कोई चीज़ के वजह से चल रही है, तो वो हमारे और डॉक्टर बाबा साहब अम्बेडकर के बनाए हुए संविधान के वजह से हिंदुस्तान में हिंदू और मुसलमान का भाईचारा बरकरार है।
बीजापुर के लोगों को और तमाम कर्नाटका के और हिंदुस्तान के लोगों को फिर से एक बार मेरे दिल के गहराइयों से और मजलिस इत्तेहादुल मुस्लिमीन की ओर से मैं आप सबको डॉक्टर बाबा साहब अम्बेडकर जी की जयंती की मैं बहुत बहुत मुबारकबाद देता हूँ। अस्सलाम वालेकुम रहमतुल्लाहि बरकातुहू। ಇವತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 134ನೇ ಜಯಂತಿ ಉತ್ಸವದ ಅಂಗವಾಗಿ ನಾವು ನಗರದ ಪಡತರ ಅಂಗಡಿಕಾರರು ಹಾಗೂ ನ್ಯಾಯಬೆಲೆ ಅಂಗಡಿಕಾರರು ಅಲ್ಲದೆ ವಿವಿಧ ಸಹಕಾರಿ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಅತಿ ವಿಜೃಂಭಣೆಯಿಂದ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ನಮ್ಮ ಸಂಘದ ಪರವಾಗಿ ಸುಮಾರು 2000 ಜನರಿಗೆ ಅಲ್ಪೋಪಹಾರ ಉಪ್ಪಿಟ್ಟು ಹಾಗೂ ಗುಂಡ ಈ ರೀತಿ ಹಾಗೂ ನೀರು ಚಹಾ ಈ ರೀತಿ ನಮ್ಮ ಸಂಘದಿಂದ ಎಲ್ಲಾ ನಮ್ಮ ಅಂಬೇಡ್ಕರ್ ಭಕ್ತರಿಗೆ ವಿತರಿಸಿದ್ದೇವೆ. ಇವತ್ತು ಎಲ್ಲರಿಗೆ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು.